ನಾವು ಬೇಕಾದ್ರೆ ಒಂದು ಕೆಲವೊಂದು ಈ ಮೂಲಿಕೆಗಳಿಂದನೂ ಕೆಲವೊಂದು ತಂತ್ರ ವಿದ್ಯೆಗಳನ್ನ ನಾವು ಕಲ್ತಿದ್ದೀವಿ. ಉಪಯೋಗ ಜನಕ್ಕೆ, ಈಗ ಸಪೋಸ್ ನೀವು ಹೇಳಿದ್ರಲ್ಲ ಬ್ಲಾಕ್ ಮ್ಯಾಜಿಕ್ ಈ ತರ ನೆಗೆಟಿವ್ಸ್ ಅಂತ ಕ್ಲಿಯರ್ ಏನ ಮಾಡಿರ್ತೀವಿ, ಮತ್ತೆ ನಿಮ್ಗೆ ಟಚ್ ಆಗಬಾರ್ದಲ್ಲ, ಈ ತಂತ್ರ ವಿದ್ಯೆದೆಲ್ಲ ಅದನ್ನ ಕೆಲವೊಂದು ಉಪಯೋಗಿಸ್ತೀವಿ. ಉಪಯೋಗಿಸಿ ಅದನ್ನ ಪ್ರೊಟೆಕ್ಟ್ ಮಾಡಿ ಯಂತ್ರ ಮಂತ್ರ ತಂತ್ರ ಇದೆ, ಆ ಒಂದು ಯಂತ್ರ ಬರೆದು ತಂತ್ರ ಮಾಡಿ ಮಂತ್ರ ಶಕ್ತಿ ಕೊಡ್ತೀವಿ, ಅದಕ್ಕೆ ಸಿದ್ಧತ್ವ ಕೊಡ್ತೀವಿ, ಸಿದ್ಧಿ ಶಕ್ತಿ ಕೊಟ್ಟು ಅದನ್ನ ಪ್ರೊಟೆಕ್ಟ್ ಕೊಡ್ತೀವಿ. ಈ ತರ ಎಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು, ಏನ್ ಸಾಲ್ವ್ ಮಾಡ್ಬೋದು. ಒಂದು ಜ್ಞಾನ ಬೇಕಷ್ಟೇ ನಿಮ್ಗೆ. ಎಲ್ಲಾರು ಶಕ್ತಿನೇ ಕೇಳ್ತೀರಾ, ಕ್ರಿಯಾಯೋಗ ಶಕ್ತಿನೇ ಕೇಳ್ತಿದ್ದೀರಾ ನೀವು ಹೊರತು ಜ್ಞಾನ ಕೊಟ್ರ ಜ್ಞಾನದಿಂದ ತಿಳ್ಕೊಂಡು ಇನ್ಯಾವ ಶಕ್ತಿನ ಪಡ್ಕೋಬಹುದು ನೀವು. ಈ ಔರ ಅಂತ ಹೇಳಿದ್ರಲ್ಲ, ಔರ ವೀಕ್ ಆಗಿದೆ ಅಂದ್ರೆ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಬೇರೆ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ಮಲ್ಲಿ ವಿಲ್ ಪವರ್ ರೈಸ್ ಮಾಡ್ಕೋಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅನ್ನೋ ಒಂದು ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ನೆಸ್ ಇದ್ದ ಖಂಡಿತ ಅದನ್ನ ಮಾಡ್ಬೋದು. ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಇಷ್ಟೇ ಮುಗೀತು ಅಂತ ಹೇಳಿದ್ರೆ ನೀವು ಔರ ಪವರ್ ಇನ್ನೂ ಡೌನ್ ಆಗ್ತಾ ಇರುತ್ತೆ. ಈ ಔರ ಪವರ್ ಬಿಲ್ಡ್ ಮಾಡ್ಬೇಕಂದ್ರೆ ಒಂದು ಯಾವ್ದಾದ್ರು ಮಂತ್ರಗಳು, ಒಂದು ದೇವಸ್ಥಾನ, ಒಂದೊಂದು ವಿಶೇಷವಾದ ಒಂದು ಶಕ್ತಿ ಇರುವಂತ ತಾಣಕ್ಕೆ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಆ ಶಕ್ತಿನ ಬಿಲ್ಡ್ ಮಾಡ್ಬೋದು. ದೇವಸ್ಥಾನಕ್ಕೂ ಕುತ್ಕೊಂಡು ಒಂದು 5 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡ್ಕೊಂಡು ಪವರ್ ಬಿಲ್ಡ್ ಮಾಡ್ಬೋದು. ಕೆಲವೊಂದು ನಮ್ಮ ಒಂದು ಮೈಂಡ್ ಇದೆಯಲ್ಲ, ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಜ್ಞಾನ ಇದ್ದವರು ಬಿಲ್ಡ್ ಮಾಡ್ಬೋದು, ಇದನ್ನ ರೈಸ್ ಮಾಡ್ಬೋದು. ಈ ಮಂತ್ರಗಳಿಂದ ಅದನ್ನ ಬಿಲ್ಡ್ ಮಾಡ್ಬೋದು. ಮಂತ್ರ ಸಿದ್ಧಿ ಅಂತ ಹೇಳಿದ್ರಲ್ಲ, ಮಂತ್ರಗಳು ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತ ನೀವು ಮಂತ್ರ ಶಕ್ತಿನ ಗುರು ಮುಖಾಂತರ ತಿಳ್ಕೋಬೇಕು. ಯಾವ್ದೋ ಒಂದು ಯೂಟ್ಯೂಬರ್ ಬಂತು ಯಾರೋ ಹಾಕಿದ್ರೆ ನಾವು ನೋಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಅರ್ಥ ಮಾಡ್ಕೊಡಿ, ಗುರುಗಳು ತನ್ನ ಶಿಷ್ಯರಿಗೆ ಕೆಲವೊಂದು ಮಂತ್ರ ದೀಕ್ಷೆ ಕೊಡ್ತಿದ್ರು. ಯಾವ ರೀತಿ ನೋಡಿದೀರಾ? ಕೆಲವೊಂದು ಮೂವೀಸ್ ನೋಡಿದಿರಲ್ಲ, ಕಿವಿಯಲ್ಲಿ ಹೇಳ್ತಾರೆ. ಖಂಡಿತ ಅದೇ ರೀತಿ ಹೇಳ್ಬೇಕು, ಇನ್ನೊಬ್ರು ಕೇಳಬಾರದು. ಆ ಗುಟ್ಟುನ ಹಾಗೆ ಹೇಳೋದು, ಅವಾಗಲೇ ಮಂತ್ರ ಸಿದ್ಧಿ ಬರೋದು ನಿಮ್ಗೆ. ಸರಿನಾ? ನಾವು ಇನ್ನೇನೋ ನೋಡ್ಕೊಂಡು ಯಾವ್ದೋ ಪುಸ್ತಕ ನೋಡ್ಕೊಂಡು ಮಾಡ್ತೀವಿ ಅಂದ್ರೆ ಸಿಗಲ್ಲ, ಹಾಗಲ್ಲ. ಗುರು ಬೇಕು, ಅದಕ್ಕೆ ಯಾವ್ದಕ್ಕೆ ಒಂದು ಗುರು ಬೇಕು. ಆ ಗುರು ಒಂದು ಮಂತ್ರ ನಿಮ್ಗೆ ದೀಕ್ಷೆ ಕೊಟ್ಟು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಗುರು ಬೇಕು, ಯಾಕಂದ್ರೆ ಅವ್ರು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಶಕ್ತಿ ಇರುತ್ತೆ, ಅದಕ್ಕಾಗಿ ಅವ್ರ ಗುರು ಅಂತ ಇರ್ತಾರೆ. ನೀವು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಈ ಸಿದ್ಧಿಗಳು ಅಂತ ಹೇಳಿದ್ರಲ್ಲ, ಈಗ ನಾನ್ ಕೇಳಿದಾಗೆ ನೀವು ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಿ ಆಂಜನೇಯನ ಸಿದ್ಧಿ ಮಾಡ್ಕೊಂಡಿದೀನಿ. ಖಂಡಿತ ಅದನ್ನ ಎಲ್ಲರೂ ಮಾಡ್ಕೋಬಹುದಾ? ಹೇಗ್ ಮಾಡ್ಕೋಬಹುದು ಸಿದ್ಧಿ ಅಂದ್ರೆ? ಸಿದ್ಧಿ ಈಗ ನಂಗೆ ಆಂಜನೇಯ ಸ್ವಾಮಿ ಹೇಗೆ ಹೊಲಿದ್ರು, ಹೇಗ್ ಸಿಕ್ಕರು ಅಂತ ನಿಮ್ಮ ಪ್ರಶ್ನೆ. ಅದು ಹೊಲಿದಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಅಲ್ವಾ? ಇವತ್ತು ನಾವ್ ಮಾಡೋಂತ ಒಂದು ಏನಲ್ಲ ತಂತ್ರ ವಿದ್ಯೆ, ಮಂತ್ರ ಶಕ್ತಿ ಅಂತ, ನಾವು ಒಂದೇ ಒಂದು ಶಕ್ತಿ ಮಂತ್ರ, ಮೂಲ ಮಂತ್ರ ಆಂಜನೇಯ ಸ್ವಾಮಿ ಮಂತ್ರದಿಂದ ಎಲ್ಲಾ ಸಮಸ್ಯೆ ಸಾಲ್ವ್ ಮಾಡಿ. ಅದು ಮಂತ್ರನ ಹೇಳಲಿಕ್ಕೆ ಬರಲ್ಲ, ನಾನು ಹೇಳೋದಿಲ್ಲ ಅದು, ಯಾಕಂದ್ರೆ ನಮ್ಮ ಒಂದು ಸಿದ್ಧತ್ವದ ಒಂದು ನಿಯಮ ಇರುತ್ತೆ. ಹಾಗಾಗಿ ಆಂಜನೇಯ ಸ್ವಾಮಿನ ಹೇಗೆ ನೀವು ಹೊಲ್ಸ್ಕೊಂಡ್ಬಿಟ್ರಿ, ಆಂಜನೇಯ ಸ್ವಾಮಿ ಹೊಲಿಯಲ್ಲ. ಸಪೋಸ್ ಹೊಲಿದ್ರು ಅಂದ್ರೆ ಬಂದ್ ಬಿಡಲ್ಲ, ಯಾವಾಗ್ಲೂ ಕಾಯ್ತಾರೆ. ಅವ್ರು ಹೊಲ್ಸ್ಕೋಬೇಕು, ಅವ್ರು ನಿಮ್ಗೆ ಸಿಗ್ಬೇಕು, ಸಿದ್ಧಿ ಆಗ್ಬೇಕು ಅಂದ್ರೆ ಭಕ್ತಿ ಪ್ರೇಮ, ಅವ್ರನ್ನ ಭಕ್ತಿಯಿಂದ ಕಾಡ್ಬೇಕು, ಭಕ್ತಿಯಿಂದ ಸ್ತೋತ್ರ ಮಾಡ್ಬೇಕು ಅವ್ರನ್ನ. ಇನ್ ಯಾವುದೇ ನೀವು ಎಷ್ಟು ಲಕ್ಷ ಕೋಟಿ ಸಲ ನೀವು ಒಂದು ಮಂತ್ರನ ಹೇಳಿದ್ರೆ ಅವ್ರ ಬರಲ್ಲ. ಅವ್ರನ್ನ ಭಕ್ತಿಯಿಂದ ಪ್ರೇಮದಿಂದ ಒಂದು ಸ್ತೋತ್ರ ಮಾಡ್ಕೊಂಡು ಆರಾಧಿಸ್ತಿದ್ರೆ ನಿಮ್ಮ ಒಂದು ನಂಬಿಕೆ, ಶ್ರದ್ಧೆ, ಭಕ್ತಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಖಂಡಿತ ಆಂಜನೇಯ ಸ್ವಾಮಿ 3 ವರ್ಷ ಕಾಲ ನಾನು ಮಾಡಿದ್ದೀನಿ. 3 ವರ್ಷ ಕಾಲ ಬಿರೇ ಜ್ಞಾನ ವಿದ್ಯೆ ಬುದ್ಧಿ ಇಷ್ಟೇ ಕೇಳ್ತಿದ್ದೀನಿ ಕೊಡಪ್ಪ ಅಂತ. ಸಾಕ್ಷಾತ್ ಆಂಜನೇಯ ಸ್ವಾಮಿ ನನಗೆ ಹೊಲ್ದ್ಬಿಟ್ರು. ಇದಕ್ಕೆ ಯಾಕೆ ಹೀಗೆ ಹೊಲ್ದ್ರು ಅಂದ್ರೆ, ನನ್ನ ಒಂದು ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅಷ್ಟು ಸಮಸ್ಯೆಗಳು ಕಷ್ಟಗಳು ನಮ್ಮ ಫ್ಯಾಮಿಲಿ ಇತ್ತು. ಆಗ ನಾನು ಈ ಒಂದು ಕಡಿಮೆ ಏಜ್ ಅವರು ಒಬ್ರು ಹೀಗೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ತಾರೆ, ಕವಡಿಯಲ್ಲಿ ಹೇಳ್ತಾರೆ ಸಮಸ್ಯೆಗಳನ್ನ ಅಂತ ಹೇಳಿದ್ರು. ಸರಿ ಅಂತ ನಾನು ನನ್ನ ಸ್ನೇಹಿತ ಇಬ್ರು ಹೋಗಿದ್ವಿ. ಹೋದಾಗ ಅವನಿಗೆ ಸಮಸ್ಯೆಗೆ ಪರಿಹಾರ ಹೇಳಿದ್ರು, ನನ್ಗೆ ಹೇಳಿಲ್ಲ. ನನ್ಗೆ ತುಂಬಾ ದುಃಖ ಆಗೋಯ್ತು, ನನ್ಗೆ ಸಿಕ್ಕಾಪಟ್ಟೆ ನೋವಾಗೋಯ್ತು. ಹತ್ಬಿಟ್ಟೆ ದೇವಸ್ಥಾನದಲ್ಲಿ. ನನ್ಗೆ ಹತ್ಬಿಟ್ಟೆ ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ. ಪ್ರಸಾದನೂ ತಿನ್ಲಿಲ್ಲ, ಬೇಡ ಅಂತ ಬಂದೆ. ಎಷ್ಟು ಫೋರ್ಸ್ ಮಾಡಿದ್ರು ನಾನು ಇಲ್ಲ, ದೇವರೇ ಇಲ್ಲ ಅಂತ ಈಚೆ ಹೊರಗಡೆ ಬಂದೆ. ಅವ್ರು ಬಿಡ್ಲಿಲ್ಲ. ಆ ಒಂದು ಅರ್ಚಕರು ಬಂದು, ಇಲ್ಲ ನೀ ಪರಿಹಾರಕ್ಕೆ ಅವ್ರಿಗೆ ನೀನು ಪ್ರಸಾದ ತಗೋಬೇಕು, ಇಲ್ಲ ಬೇಡ ಅಂತ. ನಾನು ಒಂದು ತುಂಬಾ ಉಪವಾಸದಲ್ಲಿ ಹೋಗಿದ್ದೆ. ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ನಾನು ಪ್ರಸಾದ ತಗೊಂಡು ಊಟ ಮಾಡ್ಕೊಂಡು ಬಂದೆ. ಮಾಡ್ಕೊಂಡು ಬಂದಾಗ ನನಗೆ
ಒಂದು ಮೈಂಡಲ್ಲಿ ಒಂದು ಯೋಚನೆ ಬಂತು. ಎಲ್ಲೋ ಬಂದು ನಿನ್ನನ್ನು ಕಾಣಿದ್ದೀನಿ, ನೀನ್ ನನ್ನ ಪರಿಹಾರ ಕೊಟ್ಟಿಲ್ಲ ಅನ್ಬಿಟ್ಟು ಹಿಂದೆ ತಿರ್ಬಿಟ್ಟು ಒಂದು ಚಿಟ್ಕೆ ಹೊಡೆದೆ. ನೀನ್ ಎಲ್ಲಿ ಹುಡ್ಕಕ್ ಬಂದಿದೆ, ನಮ್ಮೂರಲ್ಲೇ ನಿನ್ನನ್ನು ಹುಡುಕ್ತೀನಿ, ನಿನ್ನನ್ನು ಬಿಡಲ್ಲ, ನಿನ್ನ ಸಿದ್ಧಿ ಮಾಡ್ಕೋತೀನಿ ಅಂತ ಬಂದು ಸತತ 3 ವರ್ಷ ಕಾಲ ಭಕ್ತಿಯಿಂದ ಆಂಜನೇಯ ಸ್ವಾಮಿನ ನಾನು ಹೊಲಿಸ್ಕೊಂಡಿದ್ದು. ಇವತ್ತು ನಾನು ಚಿಟ್ಕೆ ಹೊಡಿತೀನಿ ಅಂದ್ರೆ ಆ ಒಂದು ಮಂತ್ರಶಕ್ತಿ, ತಂತ್ರಶಕ್ತಿ, ಆಂಜನೇಯ ಸ್ವಾಮಿ ಅನುಗ್ರಹ ನನಗೆ ಸಿಕ್ಕಿದೆ. ಇದರಲ್ಲಿ ಆಂಜನೇಯ ಸ್ವಾಮಿ ಸಿದ್ಧಿ ಮಾಡಿದ್ದೀನಿ. ಮಹಾಕಾಳಿಗೆ ಎಲ್ಲರೂ ಒಂದು ಏನಂದ್ರೆ ಆ ಪೂಜೆ ಪುನಸ್ಕಾರ ಮಾಡಿ ವಿಗ್ರಹನಿಟ್ಟು ಪೂಜೆ ಮಾಡ್ತಾರೆ. ನಾನು ನನ್ನ ಒಂದು ಅಂತರಾಳ, ಒಂದು ಆತ್ಮದಿಂದ ತಾಯಿನ ಒಂದು ಧ್ಯಾನಾಸಕ್ತನಾಗಿ ಕೂತ್ಕೊಂಡು ತಾಯಿಯಲ್ಲಿ ನಾನು ಜಪಿಸ್ತಾ ಇದ್ದಾಗ ಒಂದ್ ದಿವಸ ತಾಯಿ ನನಗೆ ಅನುಗ್ರಹ ಆಗಿ, ನಿನ್ಗೇನ್ ಬೇಕು? ನಾನು ಹೇಳಿದೆ, ಅಮ್ಮ ನಿನ್ನ ಒಂದು ರೌದ್ರ ರೂಪಿಣಿಯಾಗಿ ನೋಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ನೀನು ಸೌಮ್ಯ ರೂಪಿಣಿಯಾಗಿ ನಾನು ನೋಡ್ಬೇಕು ಅಂತ ನಾನು ಕೇಳಿದೆ. ಸರಿ ಅಂದ್ಬಿಟ್ಟು ನನಗೆ ಒಂದು ಸಮಯ, ಒಂದು 3 ಗಂಟೆ ಸಮಯ ರಾತ್ರಿಯಲ್ಲಿ ತಾಯಿ ನನ್ನ ಕನ್ಸಲ್ಲಿ ಬಂದು, ನಿನ್ನ ಭಕ್ತಿ ನಾನು ಮೆಚ್ಚಿದ್ದೀನಿ, ನಿಂಗೇನು ವರ ಬೇಕು ಕೇಳು. ನಾನು ಇಷ್ಟೇ ಕೇಳಿದೆ, ಅಮ್ಮ ನಿನ್ನ ಒಂದು ಅನುಗ್ರಹ ಆಶೀರ್ವಾದ ಇದ್ರೆ ಸಾಕು ತಾಯಿ, ಕೃಪೆ ಇದ್ರೆ ಇನ್ನೇನು ಬೇಡ ಅಂತ ಕೇಳಿದೆ. ಎಲ್ಲ ಕೇಳು ವರ. ಅಮ್ಮ ನನಗೇನು ಬೇಡಮ್ಮ, ನನಗೆ ಜ್ಞಾನ ವಿದ್ಯೆ ಬುದ್ಧಿ, ನಿನ್ನ ಅನುಗ್ರಹ ಇದ್ರೆ ಸಾಕು ಅಂತ ನಾನು ಕೇಳಿದೆ. ಅದಾದ್ಮೇಲೆ ನನಗೆ ಒಂದು ಮಂತ್ರ ಹೇಳ್ಕೊಟ್ರು, ಭೈರವಿ ಮಹಾಕಾಳಿ ಮಂತ್ರ ಅಂತ. ಭೈರವಿ ಮಹಾಕಾಳಿ ಮಂತ್ರ. ಈ ಮಂತ್ರ ನೀವು ತೆಗೆದು ನೋಡಿ, ಎಲ್ಲಾದ್ರೂ ತೆಗೆದು ನೋಡಿ, ಸಿಗುತ್ತೆ ಇದೆ. ನನಗೆ ಸಿಕ್ಕಿರೋ ಮಂತ್ರ ಮತ್ತೆ ಈ ಮಂತ್ರ ಎಲ್ಲೂ ಸಿಗಲ್ಲ, ಆದ್ರೆ ನನಗೆ ಹೇಳಂಗಿಲ್ಲ. ಹಾಗಾಗಿ ಇದು ನನಗೆ ತಾಯಿ ಆಂಜನೇಯ ಸ್ವಾಮಿ ಒಂದು ಮಂತ್ರ ಹೀಗೆ ನನ್ಗೆ ಕೊಟ್ಟಿದ್ದು, ಮತ್ತೆ ಮಹಾಕಾಳಿ ಒಂದು ಮಂತ್ರ ನಂಗೆ ಸಿಕ್ತು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಈ ಭಕ್ತಿಯಿಂದ ನೀವೆಲ್ಲ ಕಾಣಿತು, ಭಗವಂತ ನನಗೆ ದಾರಿ ತೋರಿಸಿದ್ದು, ಇದು ಗುರುಗಳ ಮುಖಾಂತರ ನಂಗೆ ಸಿಕ್ಕಿದ್ದು. ಈ ತರ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ನಿಮ್ಮಲ್ಲಿ ಶ್ರದ್ಧೆ ಇರಬೇಕು. ಇದ್ ಮಾಡಿ ಖಂಡಿತ ನೀವು ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು. ಬೇರೆ ಕ್ರಿಯಾಕುಂಡಲಿನಿ ಅಂತಲ್ಲ, ಏನ್ ಬೇಕಾದ್ರೆ ಈ ಒಂದು ಪ್ರಕೃತಿಯಲ್ಲಿ ಶಕ್ತಿ, ಜ್ಞಾನ ವಿಶೇಷವಾದ ಮರಕಿನ ಮರ ದೊರೆತಿದೆ ಜ್ಞಾನದಲ್ಲಿ, ಬ್ರಹ್ಮಾಂಡ ಇದ್ದಾಗ ಜ್ಞಾನ ಇದು. ಹಾಗಾಗಿ ಇನ್ನೊಂದೇನಪ್ಪಾ ಅಂದ್ರೆ, ಸಾಕ್ಷಾತ್ ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದ್ಸ ಕೇಳಿದೆ, ಭಗವಂತ ಏನಪ್ಪಾ ಇದು, ಯಾಕೆ? ನಾನು ಹಿಂಗೆ ಕೇಳಿದೆ, ಭಕ್ತಿಯಿಂದ ಕೇಳಿ. ಒಂದ್ ದಿವಸ ಹಿಂಗೆ ಇದ್ ಮಾಡುವಾಗ ಎಷ್ಟೋ ಜನ ನಿನ್ನ ಒಂದು ಸನ್ನಿಧಾನಕ್ಕೆ ಬರ್ತಾರೆ, ಹಾಗೆ ನಾನು ನಿನ್ ಭಕ್ತ, ಎಷ್ಟೋ ಜನ ಕಷ್ಟದಲ್ಲಿ ಇದ್ರೆ ಇಲ್ಲೂ ಒಂದು ಕಳ್ಸಪ್ಪ, ನಾನು ಇದಕ್ಕೆ ಇಷ್ಟೆಲ್ಲ ಜ್ಞಾನ ವಿದ್ಯೆ ಶಕ್ತಿ ಕೊಟ್ಟು ಸುಮ್ಮನೆ ಕೂರ್ಸಕ್ಕ ನಾನು ಈ ತರ ಎಲ್ಲ ನಾನು ಇದು ಮಾಡಿದೆ ಅಂತ ಒಂದ್ ದಿವಸ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸುಮ್ಮನೆ ಇದ್ದೆ. ಅದಾದ್ಮೇಲೆ ಒಂದ್ಸರಿ ಸ್ವಾಮಿ ನನಗೆ ಕನ್ಸಲ್ ಬಂದ್ರು. ಇವತ್ತಿಗೂ ತಿರುಪತಿ ನೋಡಿಲ್ಲ ನಾನು. ತಿರುಪತಿಗೆ ಹೋಗಿದ್ದೆ, ದೇವ್ರ ದರ್ಶನ ಮಾಡಿದೆ, ಆ ಉತ್ಸವ ವಿಗ್ರಹನ ತಗೊಂಡು ಮಾಡ್ತಿದ್ರು, ಅದು ನೋಡಿದೆ. ಅದಾದ್ಮೇಲೆ ಸಾಕ್ಷಾತ್ ಭಗವಂತ ಒಂದು ಮಂತ್ರ ಹೇಳಿದ್ರು, ಈ ಮಂತ್ರ ಹೇಳು, ನಿನ್ಗೆ ಯಾವುದೇ ಒಂದು ಸಮಸ್ಯೆ ಏನೇ ಇದ್ರು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು, ನಿನ್ಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರು, ಎಲ್ಲ ಬರುತ್ತೆ ಅಂತ. ನೀನ್ ಅನುಗ್ರಹ ಇದ್ರೆ ಸಾಕಪ್ಪ, ನನ್ಗೆ ಇನ್ನೇನ್ ಬೇಕು ಅಂತ ನಾನು ಕೇಳ್ಕೊಂಡೆ. ಆ ಮಂತ್ರನ ಜಪಿಸಂಗಿಲ್ಲ ನಾನು, 3 ಸರಿ ಮಾತ್ರನೇ, ಯಾರಿಗೂ ಕೇಳಬಾರ್ದು. ಆ ರೀತಿ ನಾನು ಹೇಳ್ಕೋಬೇಕು. ಅದಾದ್ಮೇಲೆ ಆತ್ಮದಲ್ಲೇ ಹೇಳ್ಬೇಕು. ಹಾಗಂತ ಇವತ್ತು ನನ್ನ ಮಂತ್ರ ಸಿಕ್ಕಿದೆ ಅಂದ್ಬಿಟ್ಟು ನಂಗೆ ಬೇಕಾದ ಅದು ಕೇಳಿಲ್ಲ, ಯಾಕಂದ್ರೆ ಸತ್ಯ ತಿಳ್ಕೊಂಡಿದ್ದೀನಿ. ಏನು ಓದ್ಕೊಂಡು ಹೋಗಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ಬಿಟ್ಟು ಹೋಗಲ್ಲ. ಯಾರಾದ್ರೂ ಏನಾದ್ರು ತಗೊಂಡು ಹೋಗ್ತೀವಿ ಗುರುಗಳೇ, ನಾವು ಸತ್ತಾಗ ಅಂತ ಇದ್ರೆ ಖಂಡಿತ ಹೇಳಿ. ನನಗೆ ನನ್ನ ಗುರು ಮುಖಾಂತರ ಒಂದು ಪ್ರಾಪ್ತಿ ಇದೆ, ಇಚ್ಛಾ ಮರಣ ಶಕ್ತಿ ಸಿಕ್ಕಿದೆ. ನಾನು ಇದನ್ನ ಪ್ರಾಕ್ಟಿಕಲ್ ಮಾಡ್ಬಿಟ್ಟಿದ್ದೆ. ನೋಡೋಣ ಈ ಶಕ್ತಿಯಿಂದ ಏನೆಲ್ಲ ಮಾಡ್ಬೋದು ಅಂತ. ಆಮೇಲೆ ಬಾಬಾಜಿ ಹೇಳ್ತು, ಈ ರೀತಿ ಮಾಡಬಾರ್ದು ನೀನು, ಅವತ್ತು ಆಜ್ಞೆ ಮಾಡ್ಬಿಟ್ರು. ನಾನು ತುಂಬಾ ಸಾವುನ ಮೃತ್ಯುನ ಕೇಳ್ತಿದ್ದೆ, ಯಾಕಂದ್ರೆ ನನಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ನನಗೆ ಈ ಲೋಕ ಬೇಡ, ನಾನು ಹೋಗ್ಬೇಕು ಅಂತ ಅನ್ಸ್ಬಿಡ್ತ. ನನಗೆ ಇಚ್ಛಾ ಮರಣನ ಪ್ರಾಕ್ಟೀಸ್ ಮಾಡಿದ್ದೆ. ಆವಾಗ ಬಾಬಾಜಿ ಇದನ್ನ ಮಾಡ್ಕೊಡ್ದು ಅಂತ ಹೇಳಿದ್ರು. ಈ ತರ ಎಲ್ಲ ಇದಾವೆ, ತುಂಬಾ ಇದಾವೆ. ಭಕ್ತಿ, ನಂಬಿಕೆ, ಶ್ರದ್ಧೆ ಮಾಡಿದ್ರೆ ಯಾವ ದೇವ್ರು ಬೇಕಾದ್ರೂ ಹೊಲಿಸ್ಕೋಬಹುದು. ದೇವ್ರು ಹೊಲ್ದಿದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ನಮ್ಗೆ? ಈಗ ನಾರ್ಮಲ್ ಮನುಷ್ಯರಿಗೆ ಹೇಗ್ ಗೊತ್ತಾಗುತ್ತೆ? ನಿಮ್ಗೆ ಹೊಲ್ದಿದೆ ಅಂದ್ರೆ ನಿಮ್ಗೆ ಅವರು ಕನ್ಸಲ್ ಬಂದು ಕೆಲವೊಂದು ಸೂಚನೆಗಳು ಕೊಡ್ತಾರೆ, ದರ್ಶನ ಕೊಡ್ತಾರೆ. ಮತ್ತೆ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಲ್ಲೂ ಹೋಗಿರ್ತೀರಾ, ಏನೋ ಒಂದು ಅಲ್ಲಿ ಇನ್ಸಿಡೆಂಟ್ ನಡೆಯುವಾಗ ನಿಮ್ಮನ್ನ ಸೇವ್ ಮಾಡಿರ್ತಾರೆ. ಇದಕ್ಕೆ ಉದಾಹರಣೆ ಹೇಗೆ ಅಂದ್ರೆ, ನಾವು ಒಂದು ಕೇಸ್ ಮೇಲೆ ಹೋಗಿದ್ದೆ, ನಾನು ನಮ್ಮ ಸ್ನೇಹಿತರು ಅವ್ರು ಬೈಕಲ್ಲಿ ಹೋಗಿದ್ವಿ. ಸರಿ ಅನ್ಬಿಟ್ಟು ನೀವು ನಂಬ್ಲಿಕ್ಕಿಲ್ಲ, ವಾನ್ ಬಂದು ವೆಹಿಕಲ್ ಟಚ್ ಮಾಡ್ತಾವ್ರ, ಅವ್ರು ಕೆಳಗಡೆ ಬಿದ್ದೋದ್ರು. ನಾವ್ ಬೀಳ್ಲಿಲ್ಲ. ಹೇಗೆ ಸಾಧ್ಯ? ನಾವ್ ಬೀಳಲೇ ಇಲ್ಲ. ನನ್ ಯಾರೋ ಹಿಡಿದು ಎತ್ತಿ ಪಕ್ಕಕ್ಕೆ ನಿಲ್ಸಿದಂಗ ಆಯ್ತು. ಇದಂತೂ 100% ಹೇಳ್ತಿದ್ದೆ ಇನ್ಸಿಡೆಂಟ್. ಈ ರೀತಿ ನಿಮ್ ಪ್ರೊಟೆಕ್ಟ್ ಬರುತ್ತೆ, ದೇವರ ನಿಮ್ ರಕ್ಷಣೆಗೆ ಬಂದ್ಬಿಡ್ತಾರೆ.
ಅವ್ರು ಬಿದ್ದೋದ್ರು ಬೈಕಿಂದ, ನಾನ್ ಬೀಳ್ಲಿಲ್ಲ. ನನ್ಗೆ ಸಿಕ್ಕಾಪಟ್ಟೆ ಒಂಥರ ನಗು ಬಂದ್ಬಿಡ್ತು, ಏನಪ್ಪ ಇದು ವಿಚಿತ್ರ ಅನ್ಸ್ಬಿಡ್ತು, ಇಬ್ರು ಬೀಳ್ಬೇಕು, ನಾನ್ ಬೀಳ್ಲಿಲ್ಲ. ಈ ರೀತಿ ದೇವ್ರು ನಿಮ್ಗೆ ಸಿದ್ಧಿ ಆಗಿದೆ, ನಿಮ್ ಜೊತೆ ಇದಾರೆ ಅಂದ್ರೆ ನಿಮ್ ಪ್ರತಿ ಕ್ಷಣನೂ ಕಾಯ್ತಾ ಇರ್ತಾರ. ಇವತ್ತಿಗೂ ನಾನು ನೋಡಿ ದೃಷ್ಟಿ ಇಲ್ಲ, ನನ್ ಕಣ್ಣ ದೃಷ್ಟಿ ಕಾಣಲ್ಲ, ಯಾರೋ ಒಂದು ಸಪೋರ್ಟ್ ತಗೋಬೇಕು, ಓಡಾಡ್ತಿರ್ತೀನಿ. ಆದ್ರೆ ಇವತ್ತಿಗೂ ನಾನು ಎಲ್ಲೋ ಒಂದು ಮಿಸ್ ಆಗಿ ಬೀಳೋದು, ಟಚ್ ಮಾಡ್ಕೊಳ್ಳೋದು ಏನೋ ಆಗ್ಲಿಲ್ಲ ಇವತ್ತು. ಯಾಕಂದ್ರೆ ಆ ಒಂದು ಶಕ್ತಿ ನಮ್ಗೆ ಕಾಯ್ತಾ ಇರುತ್ತೆ. ಓಕೆ, ನೀವು ಕನ್ಸಲ್ ಬಂದ್ರೆ ಸಿದ್ಧಿ ಆಗಿದೆ ಅನ್ನೋ ತರ ಇದು ಪದೇ ಪದೇ ಸೂಚನೆಗಳು ಬರುತ್ತೆ. ಮತ್ತೆ ನಿಮ್ಗೆ ದರ್ಶನ ಕೊಡ್ತಿರ್ತಾರೆ, ಮತ್ತೆ ಪ್ರಾಕ್ಟಿಕಲ್ ಆಗು ನಿಮ್ಗೆ ಅನುಭವ ಬರ್ತಾ ಇರುತ್ತೆ ನಮ್ಗೆ ಇದಂತ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅದರಿಂದ ಕೆಲವೊಂದು ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಏನೋ ಒಂದು ಕೇಳಿರ್ತೀರಾ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಬಿಟ್ಟು ಅಮ್ಮ ತಾಯಿ ಇಲ್ಲಂದ್ರೆ ಪ್ರಭು ಅಂತೆಲ್ಲ ಕೇಳ್ಬಿಟ್ಟು ಕೇಳಿರ್ತೀರಾ, ಒಂದು ಕೋರಿಕೆನ ಸಂಕಲ್ಪ ಇಟ್ಟಿರ್ತೀರಾ, ಅದ್ ನೆರವೇರುತ್ತೆ. ಅವಾಗ ನಿಮ್ ಮಂತ್ರ ಸಿದ್ಧಿ ಆಗಿದೆ, ನಾ ಮಾಡಿರೋ ಮಂತ್ರ ಅಂತ ನಿಮ್ಗೆ ಅನುಭವ ಬರುತ್ತೆ. ಓಕೆ, ಪ್ರಾಕ್ಟಿಕಲ್ ಮಾಡ್ತೀವಿ. ಈಗ ಮಂತ್ರಗಳು ಹೇಳಿದ್ರಲ್ಲ, ರೆಗ್ಯುಲರ್ ಆಗಿ ಎಷ್ಟೊಂದು ಮಂತ್ರಗಳಿದೆ, ಅದಕ್ಕೆ ಎಷ್ಟೊಂದು ಬುಕ್ಗಳು ಇದೆ. ಆದ್ರೆ ಇದೇ ಮಂತ್ರ ಓದ್ಬೇಕು, ಅದೇ ಮಂತ್ರ ಓದ್ಬೇಕು ಅಂತ ಏನಿಲ್ಲ ಅಲ್ಲ. ನಿಮ್ಗೆ ಇಷ್ಟ ಯಾವ ಮಂತ್ರ ಆಗುತ್ತೆ ಅದ್ ಮಂತ್ರ ನೀವು ಖಂಡಿತ ಹೇಳ್ಬೋದು. ಆದ್ರೆ ಒಂದು ಗುರು ಮುಖಾಂತರ ತಿಳ್ಕೊಳ್ಳಿ. ಯಾವುದೇ ಒಂದು ಬೇಕು ಅಂದ್ರೆ ದೀಕ್ಷೆ ಬೇಕಂದ್ರೆ ಗುರು ಮುಖಾಂತರ ತಿಳ್ಕೊಂಡು ನೀವು ಮಾಡಿ, ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅದೇ ಈಗ ಗುರು ಅನ್ನೋದು ಏನಾಗ್ಬಿಡುತ್ತೆ, ಈಗ ಎಷ್ಟೋ ಜನ ಇರ್ತಾರೆ, ಅವ್ರು ಒಂದ್ ಸ್ವಲ್ಪ ಹೇಳ್ಕೊಡ್ತಾರೆ ಮಂತ್ರಗಳನ್ನ. ಗುರುಗಳು ಅಂತ ಕಂಪ್ಲೀಟ್ ಆಗಿ ನಂಬ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅವ್ರ ದಾರಿ ಒಂದೇ ಹೇಳ್ತೀನಿ ಕೇಳಿ, ತೋರಿಸ್ತಾರೆ ಅನ್ನೋದು ಇದು ಆಗೋದಿಲ್ಲ. ನಾ ಒಂದೇ ನೇರವಾಗಿ ಹೇಳ್ತೀನಿ, ನಿಜವಾದ ಒಂದು ಜ್ಞಾನಿ ಉಳ್ಳವರು, ಈ ಶಕ್ತಿ ಪಡೆದವರು ಅಷ್ಟು ಸಾಮಾನ್ಯಕ್ಕೆ ಯಾರಿಗೂ ಯಾರ ಒಂದು ಇದಕ್ಕೂ ಹೋಗಲ್ಲ. ಬಟ್ ಅವ್ರು ಸುಮ್ಮನೆ ಮೌನಿಯಾಗಿರ್ತಾರೆ, ತುಂಬಾ ಮೌನತ್ವ ಜಾಸ್ತಿ ಅವರಲ್ಲಿ ಇರುತ್ತೆ. ಆ ತರ ಒಂದು ನಿಜವಾದ ಗುರು ಸಿಕ್ಕಿದ್ರಂದ್ರೆ ನೀವು ಬಿಡ್ಕೊಡ್ತು ಕಾಡ್ಸ್ಬೇಕು. ನಾನು ಹೇಗೆ ನಮ್ಮ ಬಾಬಾಜಿನ ತುಂಬಾನೇ ಹಠ ಮಾಡಿ ಕಾಡ್ಸಿದ್ದೆ ಗೊತ್ತಾ, ನನ್ಗೆ ಎಂತೆಂತ ವಿದ್ಯೆಗಳು ಬೇಕು, ಈ ತರ ಬೇಕು ಗುರುಗಳ, ಇವತ್ತು ನೀವು ಇದ್ ಮಾಡಿ ಅಂತ ಕಳ್ಸಿದಿರ ಜನ. ಏನಾದ್ರೂ ಅವರಲ್ಲೇ ನಾವು ಪ್ರಶ್ನೆ ಕೇಳಿ ನಾವ್ ಏನಾದ್ರೂ ಉತ್ತರ ಕೊಟ್ರೆ ಇವನೇನ್ ಕಲ್ತಿದ್ದಾನ ಅಂತಾರೆ. ಈ ರೀತಿ ಇದೊಂದು ಜ್ಞಾನ ಕಲ್ತ್ಕೋಬೇಕು. ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್ ಒಂದ್ ಸಮಸ್ಯೆ ಅಂತ ಬಂದಾಗ ಅವ್ರ ಹತ್ರ ಪ್ರಶ್ನೆನೇ ಕೇಳ. ನಾನು ಒಂದ್ ಸ್ಪಾಟ್ ಹೋಗ್ತೀನಿ, ಕಣ್ ಮುಚ್ಚಿ ನಿಂತ್ಕೋತೀನಿ, ಸ್ಲಿಪ್ಪರ್ ಬಿಟ್ಟು ಮನೇಲಿ ಏನಾಗಿದೆ ಅಂತ ಹಿಂಗ್ ಚಿಟ್ಕೆ ಹೊಡಿತೀನಿ ಅಷ್ಟೇ. ಮನೇಲಿ ಇದೇ ವಾಸ್ತು ಸಮಸ್ಯೆ ಇದೆ, ಮನೇಲಿ ಈ ತರ ಸೋರ್ಸ್ ಇದೆಯಾ, ಈ ತರ ನೆಗೆಟಿವ್ಸ್ ಆಗಿದೆ, ಈ ತರ ಮಾಡಿದ್ರೆ, ಇಷ್ಟು ದಿವಸದಲ್ಲಿ ಮಾಡಿದ್ರೆ ಹಿಂಗಾಗಿದೆ ಅಂತ ಎಲ್ಲ ಹೇಳ್ಬಂದ ನಾನು. ಇದೇ ತರ ಇದೆ. ಮತ್ತೆ ಅವ್ರ ಮನೇಲಿ ನೋಡಿ, ನಿಮ್ ಮನೇಲಿ ವಾಸ್ತು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಂದ, ಈ ತರ ಇಂಟೀರಿಯರ್ಸ್ ನಿಮ್ ಮನೇಲಿ ಇದೆ ಅಂತ ಹೇಳ್ಬಲ್ಲ. ಪ್ರತಿಯೊಂದು ಏನ್ ಸಮಸ್ಯೆ, ಮತ್ತೆ ನಿಮ್ಮ ವಾಸ್ತು ಪ್ರಕಾರ ಯಾವ ಮೂಲ ಎಷ್ಟು ಬೆಳೆದಿದೆ ಅಂತ ಹೇಳ್ಬಲ್ಲ. ಇದೇ ಜ್ಞಾನ. ಈ ಜ್ಞಾನ ಅನ್ನೋದು ಬೇಕು, ಗುರು ಬೇಕು. ಹಾಗೆ ಕೇಳಬೇಕು ಗುರುಗಳಲ್ಲಿ. ನಾನು ಕೇಳಿ ಪಡ್ಕೊಂಡಿದ್ದು. ನಮ್ಮ ಬಾಬಾಜಿ ಪ್ರಶ್ನೆ ಮಾಡ್ತಿದ್ದೆ, ನಿಮ್ಗೂ ಹೇಳೋದಷ್ಟೇ, ಪ್ರಶ್ನೆ ಮಾಡಿ ಗುರುಗಳಲ್ಲಿ ಕೇಳ್ಕೊಡಿ. ಗುರುಗಳಲ್ಲಿ ಈ ಪ್ರಶ್ನೆ ಉತ್ತರ ಕೊಡಿ, ಇದೇನಂದ್ರೆ ಹೇಗೆ, ಇದು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ನಾವು ಕೇಳ್ಬೇಕು, ಈ ತರ ನೀವು ಕೇಳ್ಕೋಬೇಕು. ಸರಿನಾ? ಪ್ರಶ್ನೆ ಮಾಡೋದ್ ಕಲಿಬೇಕು. ನೀವೇನು ಕೇಳಲ್ಲ ಅಂದ್ರೆ ಅವ್ರು ಏನೂ ಹೇಳಲ್ಲ. ಓಕೆ, ಈಗ ಗುರುಗಳು ಕೆಲವೊಬ್ರು ಸಿಗಲ್ಲ, ಅವರೆಲ್ಲೋ ದೂರದಲ್ಲಿರ್ತಾರೆ ಅನ್ಕೊಳ್ಳಿ, ಬಂದು ಹೋಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂತವ್ರು ಕೆಲವೊಂದು ವಿದ್ಯೆಗಳನ್ನ ಕಲಿಬೇಕು ಅಂತ ಇರ್ತಾರೆ. ಅಂತವ್ರು ಒಂದು ಸರಿ ನಿಮ್ಮ ಗುರುಗಳನ್ನ ನೀವು ಭೇಟಿ ಆಗಿ ಅವ್ರ ಹತ್ರ ತಿಳ್ಕೊಂಡು ಬೇಸಿಕ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ನೀವು ಗುರುನ ಹೋಗಿ ಕಾಣ್ಬೇಕು. ಇಷ್ಟ ಕಲ್ಸ್ಬಿಟ್ಟಿದ್ರೆ ಇಷ್ಟಕ್ಕೆ ನೀವು ದೊಡ್ಡವರಾಗಬಾರ್ದು. ಕಲಿಯೋದು ತುಂಬಾ ಇದೆ, ಎಷ್ಟು ಕಲ್ತ್ರು ಸಾಲದು. ಈ ಬ್ರಹ್ಮಾಂಡ ಇದೆ ಜ್ಞಾನ. ನನ್ನಲ್ಲಿ ಇಷ್ಟು ಜ್ಞಾನ ಬಂದ್ಬಿಟ್ಟಿದೆ ಅನ್ಬಿಟ್ಟು ನಾನೇ ದೊಡ್ಡವನ್ ಅನ್ಬಾರ್ದು. ನಾನು ಇವತ್ತು ಒಬ್ರು ಎಲ್ಲರೂ ಹೇಳೋದು ಒಂದೇ ಮಾತು, ನಾನು ಏನು ಕಲ್ತೇ ಇಲ್ಲ ಅಂತ ಹೇಳ್ತೀನಿ. ನನ್ನಲ್ಲಿ ಏನೂ ಇಲ್ಲ ಅಂತಾನೆ ಹೇಳ್ತೀನಿ ಹೊರತು ನಾನು ಕಲ್ತ್ಬಿಟ್ಟಿದ್ದೀನಿ ಇಷ್ಟೆಲ್ಲ ಗೊತ್ತು ಅಂತ ಇವತ್ತಿಗೂ ನಾನು ಹೇಳೋದು. ನಾನು ಯಾವತ್ತೂ ಒಂದು ಮಾತು ಹೇಳ್ತೀನಿ, ನನ್ಗೇನು ಗೊತ್ತಿಲ್ಲ ಅಂತಾನೆ ಹೇಳೋದು.